ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ನಾವೆಲ್ಲರೂ ಈ ದಿನ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನವನ್ನು ಧ್ಯಾನಿಸೋಣ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಈ ದಿನ ಸ್ಪಷ್ಟವಾಗಿ ಮಾತಾಡ್ತಿದೆ. ಯಾರೆಲ್ಲ ಈ ದಿನಮಾನದಲ್ಲಿ ಕಷ್ಟಗಳಲ್ಲಿ ಶೋಧನೆಗಳಲ್ಲಿ ಇದ್ದೀರಾ, ದೇವರ ವಾಕ್ಯ ಈ ದಿನ ನಿಮ್ಮ ಸಂಗಡ ಮಾತನಾಡುವಂಥದ್ದಾಗಿದೆ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಮತ್ತಾವುದು ಬರುವುದಿಲ್ಲ ಅಂತ. ನಾವೆಷ್ಟೋ ಸರಿ ನಮಗೆ ಶೋಧನೆ ಬಂದಾಗ, ಕಷ್ಟಗಳು ಬಂದಾಗ ನಾವು ಅಂದ್ಕೊಳ್ತೀವಿ, ನನಗೆ ಈ ಶೋಧನೆಯನ್ನು ಜಯಿಸಕ್ಕಾಗಲ್ಲ, ಈ ಕಷ್ಟಗಳು ನನಗೇ ಏನಕ್ಕೆ ಬಂದವು, ಈ ಕಷ್ಟಗಳ ಮುಖಾಂತರ ನಾನೇ ಏನಕ್ಕೆ ಹೋಗ್ಬೇಕು, ಇನ್ನೂ ಅನೇಕ ರೀತಿಯ ಒಂದು ಸವಾಲುಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತವೆ. ಎಷ್ಟೋ ಸರಿ ಆ ಒಂದು ಪ್ರಾಬ್ಲಮ್ ಅಂದರೆ ಸಮಸ್ಯೆಯನ್ನು ನೋಡಿ ಆ ಸಮಸ್ಯೆನೇ ನಮಗಿಂತ ದೊಡ್ಡದು ಅಂತ ನಾವು ಅಂದ್ಕೊಂಡು ಆ ಸಮಸ್ಯೆ ನಾವು ಕುಗ್ಗೋಗ್ತೀವಿ. ಬಟ್ ಸಮಸ್ಯೆ ಹಿಂದೆ ಒಂದು ಆಶೀರ್ವಾದ ಇರುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ಸಮಸ್ಯೆ ಹಿಂದೆ ಒಂದು ಶೋಧನೆ ಹಿಂದೆ ನಮಗೆ ಒಂದು ಜಯಿಸುವ ಮಾರ್ಗವನ್ನು ಸಿದ್ಧ ಮಾಡುವ ಆತನು ನಮ್ಮ ಬಳಿ ಇದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ದೇವರು ಯಾರಂದ್ರೆ ನಂಬಿಗಸ್ತನಾಗಿದ್ದಾನೆ. ನಮಗೆ ಕಷ್ಟಗಳು ಶೋಧನೆಗಳು ಬರುತ್ತಲೇ ದೇವರು ನಮಗೆ ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವ ಆತನಾಗಿದ್ದಾನೆ. ಉದಾಹರಣೆಗೆ ನಾವು ದಾವೀದನನ್ನು ನೋಡುವುದಾದ್ರೆ, ದಾವೀದನು ಗೋಲಿಯಾತನ ಮುಂದೆ ಬರುವಾಗ ದಾವೀದನಿಗೆ ಯಾವುದೇ ರೀತಿಯ ಶಸ್ತ್ರಾಭ್ಯಾಸವಾಗಲಿ, ಯಾವುದೇ ರೀತಿಯ ಒಂದು ಟ್ರೈನಿಂಗ್ ಆಗಲಿ ಅವನಿಗೆ ಸಿಕ್ಕಿರಲಿಲ್ಲ. ಅವನು ಕುರಿ ಕಾಯುವ ಒಬ್ಬ ಹುಡುಗನಾಗಿದ್ದನು. ಆದರೂ ಅವನು ಗೋಲಿಯಾತನ ಮುಂದೆ ಅವನಿಗೆ ಯುದ್ಧ ಮಾಡುವುದಕ್ಕೆ ಗೋಲಿಯಾತನ ಜೊತೆ ಅವನು ಒಬ್ಬನೇ. ದಾವೀದ ಒಂದು ಚಿಕ್ಕ ಹುಡುಗ. ಗೋಲಿಯಾತ ನೋಡಿದ್ರೆ ಅವನಿಗಿಂತ ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದಾನೆ. ಅವನು ಸೋಲ್ಸಕ್ಕೆ ಯಾರು ಸಿದ್ಧರೇ ಇಲ್ಲ. ಅವಾಗ ದಾವೀದನು ಹೋಗುವಾಗ ದಾವೀದನು ಯೇಸುವಿನ ನಾಮದಲ್ಲಿ ಅಲ್ಲಿ ಹೋದ. ದೇವರ ಮೇಲಿಟ್ಟಂತ ಭರವಸೆ ಮುಖಾಂತರ ಹೋಗಿದ್ದಕ್ಕೆ ಆ ದಿನ ದಾವೀದನು ಗೋಲಿಯಾತನನ್ನು ಜಯಿಸಿದನು. ನಾವು ಶೋಧನೆಯನ್ನು ನೋಡ್ತೀವಿ. ಶೋಧನೆ ನೋಡ್ತಲೇ ಅನೇಕರು ಏನ್ ಮಾಡ್ತೀವಿ ಅಂದ್ರೆ ನಾವು ಭಯ ಪಟ್ಬಿಡ್ತೀವಿ, ಕುಗ್ಗಿ ಹೋಗ್ತೀವಿ. ಎಷ್ಟೋ ಜನ ನಾವು ಹಿಂಜಾರಿ ಹೋಗ್ತೀವಿ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಶೋಧನೆಯನ್ನು ನೋಡಿ ಹಿಂಜಾರಿ ಹೋಗೋದು ಬೇಡ. ಪ್ರೀತಿಯ ದೇವರ ಮಕ್ಕಳೇ, ನಾವು ಶೋಧನೆಯನ್ನು, ಯಾಕಂದ್ರೆ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಶೋಧನೆಯನ್ನು ಜಯಿಸುವಂತ ಬಲವನ್ನು, ಮಾರ್ಗವನ್ನು ದೇವರು ನಮಗೆ ತೋರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವರು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನಿನ್ನ ಚಿಂತೆಗಳೇನಿರ್ಬೋದು, ನಿನ್ನ ಅವಶ್ಯಕತೆಗಳೇನಿರ್ಬೋದು, ಏನೇ ಚಿಂತೆ ಇದ್ರೂ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಅಂತ ದೇವರ ವಾಕ್ಯ ಹೇಳುತ್ತದೆ. ಯಾಕಂದ್ರೆ ದೇವರು ನಮಗೋಸ್ಕರ ಚಿಂತಿಸುವ ಆತನಾಗಿದ್ದಾನೆ. ದೇವರು ನಮ್ಮ ಚಿಂತಾಭಾರವನ್ನು ಕಳೆದು ನಮಗೆ ಸಂತೋಷವನ್ನು, ಸಮೃದ್ಧಿಯನ್ನು, ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಉಂಟು ಮಾಡುವ ಆತನಾಗಿದ್ದಾನೆ. ಎಷ್ಟೋ ಸರಿ ನಮಗೆ ಕಷ್ಟಗಳು ಬಂದಾಗ ನಾವು ಚಿಂತೆಯಲ್ಲಿ ಮುಳುಗ್ತೀವಿ. ನಾವು ಇದನ್ನು ಜಯಿಸಕ್ಕೆ ಆಗಲ್ಲ ಅಂತ ನಮ್ಮನ್ನು ನಾವು ಕುಗ್ಗಿಸಿಕೊಳ್ತೀವಿ. ಬಟ್ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಮತ್ಯಾವುದು ಬರೋದಿಲ್ಲ. ಒಂದು ಶೋಧನೆ ಬರ್ತಾ ಇದೆ ಅಂದ್ರೆ ಅದು ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಪ್ರೀತಿಯ ದೇವ್ರ ಮಕ್ಕಳು, ಏನಂದ್ರೆ ಆ ಶೋಧನೆಯನ್ನು ಜಯಿಸಲಿಕ್ಕೆ ನಮಗ್ ಬಲ ಇದೆ, ನಮ್ಗೆ ಶಕ್ತಿ ಇದೆ ಅಂತ ದೇವ್ರಿಗೆ ಗೊತ್ತಿದ್ದ ಕಾರಣ ಆ ಶೋಧನೆ ಬರುತ್ತದೆ. ಬಂದಾಗ ದೇವರು ನಮಗೆ ಮಾರ್ಗವನ್ನು ಸಿದ್ಧ ಮಾಡುವ ಆತನಾಗಿದ್ದಾನೆ. ನಾವು ಎಷ್ಟೋ ಸತಿ ನಾವು ಏನ್ ಮಾಡ್ತೀವಿ ಅಂದ್ರೆ, ದೇವರ ಒಂದು ಆಲೋಚನೆಯನ್ನು, ದೇವರು ನಂಬಿಗಸ್ತನು, ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವಾತನು, ದೇವರು ನಮಗೆ ಮಾರ್ಗಗಳನ್ನು ತೋರ್ಪಡಿಸುವಾತನು ಎಂಬುದನ್ನು ಮರೆತು ಬಿಟ್ಟು ನಮ್ಮನ್ನು ನಾವು ಆ ಚಿಂತೆಯನ್ನು, ಆ ಒಂದು ಶೋಧನೆಯನ್ನು ನೋಡಿ ನಮ್ಮನ್ನು ನಾವು ಕುಗ್ಗಿಸಿಕೊಳ್ತೀವಿ. ನಾವೇ ನಮ್ಮನ್ನ ಹಿಂದಟ್ಟಾಕ್ತೀವಿ. ನಮಗೆ ದೇವರು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಒಂದು
ಆ ಶೋಧನೆ ಜಯಿಸುವಂತ ಬಲವನ್ನು ದೇವ್ರು ಕೊಟ್ಟಿರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಆ ಒಂದು ಶೋಧನೆಗಳು ಎಕ್ಸಾಂಪಲ್ ಗೋಲಾತಿನ ತರ ನಮಗೆ ಶೋಧನೆಗಳು ಬರ್ಬೋದು. ಆದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಾವು ಅಲ್ಲಿ ಹೋಗುವಾಗ ಆ ಶೋಧನೆಯನ್ನು ಜಯಿಸುವಂತ ಶಕ್ತಿಯನ್ನು ದೇವರು ನಮಗೆ ಬಲವನ್ನು ಅನುಗ್ರಹಿಸುವಾತನಾಗಿದ್ದಾನೆ. ಆ ಒಂದು ಶೋಧನೆಯನ್ನು ಜಯಿಸಲು ಬೇಕಾದ ಮಾರ್ಗಗಳನ್ನು ದೇವರು ಸಿದ್ಧ ಮಾಡುವಾತನಾಗಿದ್ದಾನೆ. ಅಷ್ಟೆಲ್ಲ ನಾವು ನೋಡೋದಾದ್ರೆ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆಮೇಲೆ ನಮ್ಮ ಬಲ ಯಾರಾಗಿದ್ದಾರೆ ಅಂದ್ರೆ ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ದೇವರು ನಮ್ಮ ಬಲವಾಗಿದ್ದಾರೆ. ನಮ್ಮನ್ನು ಬಲಪಡಿಸುವ ಆತನು ಯಾವಾಗ ನಮ್ಮ ಜೊತೆ ಯಾರಾದ್ರೂ ಬಲಿಷ್ಠರು ನಮ್ಮ ಜೊತೆ ಇರುವಾಗ ನಮಗೆ ಹೆದರಿಕೆ ಆಗಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತು ಅವ್ರ ಜೊತೆ ಇದ್ರೆ ನಾವು ಸೇಫ್ ಆಗಿರ್ತೀವಿ ಅಂತ. ಅದೇ ರೀತಿ ನಮ್ಮನ್ನು ಬಲಪಡಿಸುವ ಆತನು ನನ್ನ ಕರ್ತನು ಪ್ರತಿಯೊಂದು ಸಮಯವು ಪ್ರತಿಯೊಂದು ಕ್ಷಣವೂ ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ನಮ್ಮನ್ನು ಶೋಧನೆ ವೇದನೆಗಳಿಂದ ತಪ್ಪಿಸಿ ಕಾಪಾಡುವಾತನಾಗಿದ್ದಾನೆ. ನಾವು ಎಷ್ಟೋ ಸತಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವೇ ಅಸ್ಯೂಮ್ ಮಾಡ್ಕೊಡ್ತೀವಿ, ಯೋಚನೆ ಮಾಡ್ಕೊಡ್ತೀವಿ, ಈ ಶೋಧನೆಯನ್ನು ನಾನು ಜಯಿಸಕ್ಕಾಗಲ್ಲ, ಈ ಶೋಧನೆ ಬಂತು, ನಾವು ಕುಗ್ಗಿ ಹೋಗ್ತೀವಿ, ನಾವೇ ಡಿಸೈಡ್ ಮಾಡ್ಬಿಡ್ತೀವಿ, ನಾವು ಇದನ್ನ ಜಯಿಸಕ್ಕಾಗಲ್ಲ, ಈ ಕಷ್ಟಗಳು ನನಗೆ ಬಂದಿದ್ದು ಏನಕ್ಕೆ, ಇದರಿಂದ ನಾನು ಬರಕ್ಕಾಗಲ್ಲ ಅಂತ ನಾವು ಡಿಸೈಡ್ ಮಾಡಿಬಿಟ್ಟು ನಾವು ಕುಗ್ಗಿಸ್ಕೊಳ್ತೀವಿ. ಬಟ್ ಶೋಧನೆ ಬಂದಾಗ ದೇವ್ರ ಸನ್ನಿಧಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಪ್ರಾರ್ಥಿಸೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನಾದ ದೇವರೇ, ಕೃಪೆಲೆ ಐಶ್ವರ್ಯನಾದ ದೇವರೇ, ಸರ್ವಶಕ್ತನೇ ಸರ್ವೋಕ್ತಿಯ ಸ್ತೋತ್ರಗಳೇ ರಾಜ್ಯ. ಏಸಪ್ಪ, ಈ ಒಂದು ಒಳ್ಳೆಯ ಸಮಯದಲ್ಲಿ ರಾಜ್ಯ ವಾಕ್ಯದ ಮುಖಾಂತರ ನೀವು ಪ್ರತಿಯೊಬ್ಬರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಗಳೇ ರಾಜ್ಯ. ವಾಕ್ಯವನ್ನು ಕೇಳುವುದು ಹೇಳುವುದು ಮಾತ್ರವಲ್ಲದೆ ರಾಜ್ಯ, ಅದನ್ನು ಕೈಗೊಂಡು ನಡೆಯುವಂತೆ ನೀವು ತಾನೇ ಸಹಾಯ ಮಾಡಿ ರಾಜ್ಯ. ಎಲ್ಲ ಶೋಧನೆ ವೇಳೆಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ದಿಕ್ಕು ತೋಚದಂತಾಗುವ ಪರಿಸ್ಥಿತಿಯಲ್ಲಿ ಇರುವಾಗಲೇ ರಾಜ್ಯ, ಯಾರೆಲ್ಲ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ರಾಜ್ಯ, ಅವರನ್ನು ಬಲಪಡಿಸಿ ರಾಜ್ಯ. ಅವರಿಗೆ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಸಿದ್ಧಪಡಿಸಿ ರಾಜ್ಯ. ಅವರಿಗೆ ಜಯವನ್ನು ಕೊಡುವಾತನು ನೀನಾಗಿರುವುದಕ್ಕಾಗಿ ಸ್ತೋತ್ರಗಳೇ ರಾಜ್ಯ. ಏಸಪ್ಪ, ಇನ್ನು ಹೆಚ್ಚಾಗಿ ರಾಜ ವಾಕ್ಯವನ್ನು ಕೇಳುವರು ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ್ಯ. ಏಸಪ್ಪ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಮೇಲೆತ್ತುತ್ತಾ ನಜರೇತಿನ ಯೇಸು ಕ್ರಿಸ್ತನ ಮುತಾದ ನಾಮದಲ್ಲಿ ಬೇಡಿ ಪಡೆದಿರುವ ಸ್ವರ್ಗೀಯ ತಂದೆ, ಆಮೇನ್ ಆಮೇನ್.